ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲಾದ್ಯಂತ ಈಗಾಗಲೇ 26 ಚೆಕ್ ಪೋಸ್ಟ್ಗಳನ್ನು ಹಾಕಲಾಗಿದೆ. ಜೊತೆಗೆ ಸಿಸಿ ಕ್ಯಾಮೆರಾಗಳನ್ನು ಕೂಡ ಅಳವಡಿಸಲಾಗಿದೆ ಎಂದು ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಜಿಕೆ ಮಿಥುನ್ ಕುಮಾರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈಗ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 26 ಚೆಕ್ ಪೋಸ್ಟ್ಗಳನ್ನ ಹಾಕಿದ್ದೀವಿ. 24x3 ಶಿಫ್ಟಲ್ಲಿ ನಡೀತಾ ಇದೆ. ಅದು ಪ್ರಾಪರಾಗಿ ಚೆಕಿಂಗ್ ಆಗ್ತಾ ಇದೆ. ಪ್ರತಿಯೊಂದು ಚೆಕ್ ಪೋಸ್ಟಲ್ಲೂ ಕೂಡ 2-3 ಜನ ಸಿಬ್ಬಂದಿ ಪ್ಲಸ್ ನಮ್ಮ ಬೇರೆ ಇಲಾಖೆಯ ಸಿಬ್ಬಂದಿಗಳನ್ನು ಕೂಡ ಹಾಕ್ಕೊಂಡಿದ್ದಾರೆ. ಅಲ್ಲಿ CC ಕ್ಯಾಮ್ರಾಸ್ ಕೂಡ ಇದೆ, ಮತ್ತು ಎಲ್ಲ ಒಂದು ಹ್ಯಾಂಡಿ ಕ್ಯಾಮ್ರಾಸ್ನು ಕೂಡ ಕೊಟ್ಟು ಒಂದು ಹೋಮ್ ಗಾರ್ಡ್ನು ಕೂಡ ಎಕ್ಸ್ಟ್ರಾ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ನಿಯೋಜನೆ ಮಾಡಿರ್ತಾರೆ. ಯಾವ ವೆಹಿಕಲ್ಸ್ನಲ್ಲಿ ಇನ್ ಕೇಸ್ ಏನಾದರೂ ಗೂಡ್ಸು ಮತ್ತು ಕ್ಯಾಶ್ ಮೂವ್ಮೆಂಟ್ಸ್ ಇದೆ ಅಂತಂದರೆ ಅದನ್ನು ಸೀಜರ್ ಮಾಡ್ಕೊಳ್ತಾ ಇದ್ದೀವಿ. ವಿತೌಟ್ ಪ್ರಾಪರ್ ಡಾಕ್ಯುಮೆಂಟ್ಸ್ ಇಲ್ಲ ಅಂತಂದರೆ, ಈಗ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 50,000ಕ್ಕಿಂತ ಒಳಗಡೆ ಇರತಕ್ಕಂಥ ಕ್ಯಾಶ್ನ ವಿತೌಟ್ ಡಾಕ್ಯುಮೆಂಟ್ಸ್ ಕ್ಯಾರಿ ಮಾಡ್ಬೋದು. ಬಟ್ 50,000 ಅಥವಾ ಅದಕ್ಕಿಂತ ಹೆಚ್ಚು ಕ್ಯಾಶ್ನ ಏನಾದರೂ ಅವ್ರು ತೊಗೊಂಡು ಹೋಗಬೇಕು ಅಂತಂದರೆ ಅವರು ದಾಖಲಾತಿಗಳನ್ನ ಡಾಕ್ಯುಮೆಂಟ್ಸ್ನ ಇಟ್ಕೊಂಡೇ ಅವರು ಕ್ಯಾರಿ ಮಾಡಬೇಕಾಗ್ತದೆ. 4.25 ಕೋಟಿದು ಒಂದು ಗೋಡೌನ್ದು ಸೀಜರ್ ಆಯಿತು, ಮತ್ತು ನಿನ್ನೆ ಕೂಡ 2.25 ಕೋಟಿದು ಇನ್ನೊಂದು ಗೋಡೌನ್ ಸೀಜರ್ ಆಗಿದೆ. ಆಮೇಲೆ ಆಗಲೇ ಒಂದು ವೀಕ್ ಕೆಳಗಡೆನೂ ಕೂಡ 1,10,00,000ವರೆಗೂ ಅದು ಸ್ಯಾರೀಸ್ ಎಲ್ಲನೂ ಸೀಜರ್ ಆಗಿತ್ತು. ಆ ಡೀಟೇಲ್ಸ್ ನಾನು ಗ್ರೂಪ್ನಲ್ಲಿ ಹಾಕ್ತಾ ಇದ್ದೀನಿ. ಫಸ್ಟ್ ಅಪ್ಡೇಟ್ ಸಿಕ್ಕಿತ್ತಲ್ವಾ? ಓಕೆ. ಈಗ ಇಲ್ಲ, ಮೇಜರ್ ಸೀಜರ್ಸ್ ಎಲ್ಲನೂ DC ಆಫೀಸಿಂದನೇ ಅಪ್ಡೇಟ್ಸ್ ಬರುತ್ತೆ. ಅದ್ರ ಜೊತೆ ನಮ್ಮ ಗ್ರೂಪ್ನಲ್ಲೂ ನಾನು ಶೇರ್ ಮಾಡ್ಲಿಕ್ಕೆ ಹೇಳ್ತೀನಿ. ನೋಡಿ ಏನಾಗ್ತದೆ, ಸೀಜರ್ಸ್ ಎಲ್ಲನೂ ಎಲ್ಲ ಇಲಾಖೆಗಳನ್ನು ಸೀಜರ್ಸ್ ಮಾಡ್ತಾರೆ. ಸೊ ಅದಕ್ಕೆ ಕನ್ಸಾಲಿಡೇಟ್ ಮಾಡಿ DC ಆಫೀಸಿಂದ ಕೊಡ್ತಾ ಇರ್ತಾರೆ. ಬೇಕಿದ್ರೆ ನಾನು ನಮ್ಮ ಗ್ರೂಪ್ನಲ್ಲೂ ಹಾಕ್ತಕ್ಕಂಥ ವ್ಯವಸ್ಥೆ ಮಾಡೋಣ.